ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯ ಪತಿ ಹಾಗೆ ಸಹಚರರಿಂದ ಹಲ್ಲೆ ನಡೆಸಿರುವಂತಹ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹನುಮಂತಾಪುರದಲ್ಲಿ ನಡೆದಿದೆ. ಜಗಳೂರು ಗೊಲ್ಲರಹಟ್ಟಿಯ ರವಿ ರಾಜಶೇಖರಗೌಡ ಹಲ್ಲೆಗೆ ಒಳಗಾದ ಗ್ರಾಮ ಪಂಚಾಯಿತಿ ಸದಸ್ಯ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಹನುಮಂತಾಪುರ ಗ್ರಾಮ ಪಂಚಾಯಿತಿ ಕಚೇರಿಯ ಬೀಗವನ್ನ ತೆಗೆದಿಲ್ಲ ಅಂತ ಹೇಳಿ ಸಿಬ್ಬಂದಿಗಳನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಏಕಾಏಕಿ ಗ್ರಾಮ ಪಂಚಾಯಿತಿ ಸದಸ್ಯೆ ಭಾರತಿ ಅವರ ಪತಿ ಬಸವರಾಜ್ ಆಗಮಿಸಿ ಬಿಲ್ ಪಾವತಿ ಇದೆ, ಬಾಗಿಲು ತೆರಿಬಾರದು ಅಂತ ಹೇಳಿ ವಾಗ್ವಾದವನ್ನ ನಡೆಸಿದ್ರು. ನಿಮ್ಮ ಹಳೆ ಬಿಲ್ ಪಾವತಿ ಕುರಿತು ಪಿಡಿಒ ಅಧ್ಯಕ್ಷರ ಬಳಿಯಲ್ಲಿ ಕುಳಿತು ಚರ್ಚೆಯನ್ನ ಮಾಡೋಣ, ಇಂದು ಒನಕೆ ಓಬವ್ವನ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡೋಣ ಅಂತ ಹೇಳಿ ನಾನು ಹೇಳಿದಾಗ, ನಿಮ್ಮ ಮನೆಯಲ್ಲಿ ಮಾಡ್ಕೋ, ನಿನ್ನೊಬ್ಬನಿಗೇನ ಜಯಂತಿ ಅಂತ ಹೇಳಿ ಅವಾಚ್ಯ ಶಬ್ದದಿಂದ ನಿಂದಿಸಿ ಅವರ ಸಂಬಂಧಿಗಳಾದ ಕಿರಣ್, ಹನುಮಂತಪ್ಪ, ಅಶೋಕ, ಅಣ್ಣಪ್ಪನೊಂದಿಗೆ ಸೇರಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ರವಿ ರಾಜಶೇಖರ್ ಗೌಡ ಆರೋಪಿಸಿದ್ದಾರೆ. ಇನ್ನು ಗಾಯಾಳು ರವಿ ರಾಜಶೇಖರ್ ಗೌಡ ಜಗಳೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು, ಈ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗ್ಗೆ 11:50ಕ್ಕೆ ಸುಮಾರಿಗೆ ನಾನು ಹನುಮಂತಾಪುರ ಗ್ರಾಮ ಪಂಚಾಯತಿಗೆ ಹೋಗಿದ್ದೆ. ಹೋದಾಗ ನಾವು ಪಂಚಾಯತಿ ಬಾಗಿಲು ತೆಗೆದಿಲ್ಲ. ಅಲ್ಲಿ ನಮ್ಮ ಸಿಬ್ಬಂದಿ ಹೊರಗಡೆ ಇದ್ದರು. ಯಾಕಪ್ಪ ನೀನು ಬಾಗಿಲು ತೆಗೆದಿಲ್ಲ ಅಂತ ಕೇಳಿದಾಗ ಭಾರತಿ ಬಸವರಾಜ್ ನಮ್ಮ ಹಸ್ಬೆಂಡ್ ಇದ್ರಲ್ಲ, ಅವರು ಅಡ್ಡ ನಿಂತ್ಕೊಂಡಿದ್ರು. ಯಾಕೆ ಅಡ್ಡ ನಿಂತ್ಕೊಂಡಿದ್ದೀಯ ಅಂತ ಕೇಳಿದಾಗ, ನನಗೆ ಬಿಲ್ ಬರೋದಿದೆಯಾ, ಅದಕ್ಕೋಸ್ಕರ ನಾನು ಪಂಚಾಯತಿ ಬಿಗ ಹಾಕೊಂಡು ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಆಗ ನಾನು ಪಂಚಾಯತಿ ಬಿಗ ಹಾಕಿದ್ದೀನಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಪಂಚಾಯತಿ ಬಿಗ ಹಾಕಿದ ಅಂತ ಸಂದರ್ಭದಲ್ಲಿ ಬಸವರಾಜನ ಹತ್ರ ನಾನು ಮಾತಾಡಿದೆ. ನಿಮ್ಮ ಬಿಲ್ ಬರೋದಿದ್ದರೆ ಏನೇ ಇದ್ದರೂ ನಾನು ಪಿ ಡಿ ಅವ್ರನ್ನ ಕರೆಸ್ತೀನಿ, ಅಧ್ಯಕ್ಷರನ್ನು ಕರೆಸ್ಕೊಂಡು ನೀವೇನು ಮಾಡ್ಕೊಳ್ಳಿ. ಇವತ್ತು ಒಂದು ಸರ್ಕಾರಿ ಹಬ್ಬ ಒನಕೆ ಓಬವ್ವ ಜಯಂತಿ ಇದೆ. ಆ ಕಾರಣಕ್ಕಾಗಿ ಆ ಜಯಂತಿ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ, ನಿನ್ನ ಜಯಂತಿನ ನಿನ್ನ ಮನೆಯಲ್ಲೇ ಮಾಡ್ಕೋ, ಇಲ್ಲಿ ಬಂದು ಮಾಡೋದು ನಿಂದೇನೈತೆ, ನೀನು ಹೆಂಗೆ ಮಾಡ್ತೀನಿ, ನೀನು ಬಂದು ನೀನು ಮಾಡಿಕೊಡ್ದು, ನಿಮ್ಮ ಜಯಂತಿನೇ ಮಾಡಿಕೊಡ್ದು, ಇನ್ನು ಪಂಚಾಯತಿ ಮುಂದೆ ಕಡಿತೀನಿ ಕಣ ಅಂತ ಇನ್ನೂ ಅಂತಿದ್ರು. ಹಂಗೆಲ್ಲ ಮಕ್ಕಳೆಲ್ಲ ಮಾತಾಡಬೇಡಿ, ನೀನು ಅಶಬ್ದ ಮಾತಿಂದ ಉಪಯೋಗಿಸ್ಬೇಡಿ, ನಿಮ್ದೇನಿದೆ ಅದು ಪಾಪ ನಿಮ್ಗೆ ಬರೋದಿದೆ ಬೇಕಾದ್ರೆ ಇಸ್ಕೊಳ್ಳಿ ಅಂತ ಹೇಳಿದಾಗ, ಭಾರತಿ ಬಸವರಾಜ್ ಮತ್ತು ಹನುಮಂತಪ್ಪ, ಅಶೋಕ್, ಕಿರಣ ಅನ್ನೋರು ಇವರೆಲ್ಲರೂ ಸೇರ್ಕೊಂಡು ನನಗೆಲ್ಲ ಹಲ್ಲೆ ಮಾಡಿ ನನಗೆ ಮತ್ತೆ ಭಾಳ ಮಾನಸಿಕವಾಗಿ ಪಕ್ಕೆಗೆಲ್ಲ ಇದು ಮಾಡಿದ್ವಿ, ಎಲ್ಲ ಬೆನ್ನೆಲ್ಲ ಹೊಡೆದು ಇದು ಮಾಡಿದರು. ಆ ಸಂದರ್ಭ ಮುಗಿದಾದ ಮೇಲೆ ಎಲ್ಲರೂ ಬಂದು ನನ್ನ ಹಾಸ್ಪಿಟಲ್ ಕರ್ಕೊಂಡು ಅಡ್ಮಿಟ್ ಮಾಡಿದ್ರು. ನನಗೆ ಕಂಪ್ಲೇಂಟ್ ಮಾಡಿದ್ದೀನಿ. ನನಗೆ ಒಬ್ಬ ಜಯಂತಿನೂ ಮಾಡಿಲ್ಲ. ನನಗೆ ಭಾಳ ಮಾನಸಿಕ ದೇಹಕ್ಕೆ ಭಾಳ ನೋವಾಗಿದೆ. ನನಗೆ ನ್ಯಾಯ ರವಿ ರಾಜಶೇಖರ ಗೌಡ, ಜಗಳೂರು ಗೊಲ್ಲರಹಟ್ಟಿ, ಅಲ್ಲಿ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.